ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್. ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲುಕಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್. ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲುಕಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್. ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲುಕಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್. ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲುಕಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ
50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್ ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲು ಕ್ವಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್ ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲು ಕ್ವಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್ ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲು ಕ್ವಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ಒಂದು ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ದೂರದರ್ಶಿತ್ವದಿಂದ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡಿದರು, ಇವತ್ತೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಜಲಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ವಾಯುಮಾಲಿನ್ಯ ನಿವಾರಣೆ ಮಾಡುವಂಥ ಕಾರ್ಯಕ್ರಮ, ಅದಕ್ಕಾಗಿ ಇವತ್ತು ಪರಿಸರ ಉಳಿದಿದೆ, ಪ್ರಕೃತಿ ಉಳಿದಿದೆ, ಅರಣ್ಯ ಉಳಿದಿದೆ, ವನ್ಯಜೀವಿಗಳು ಉಳಿದಿದ್ದಾವೆ. ಅದು ಸ್ಮರಿಸುವುದರ ಜೊತೆಯಲ್ಲಿ ಈಗೇನು ಹವಾಮಾನ ಬದಲಾವಣೆ ಇದೆ, ಈ ಹವಾಮಾನ ಬದಲಾವಣೆ ಅಂತ ಸವಾಲುಗಳನ್ನು ಎದುರಿಸಲಿಕ್ಕೆ, ಜನರಿಗೆ ಅರಿವು ಮೂಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರು ಇತರೆಲ್ಲರೂ ಬಂದಿದ್ದಾರೆ. ಸಭೆಯಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದೇ ಕ್ವಶನ್ ಸರ್ ಒಂದೇ ಸೆಕೆಂಡ್ ಸರ್. ಇವತ್ತು ನೀವೇನ ಸರ್ ಎಲೆಕ್ಷನ್ ದಾಖಲೆ ಹೋಗೋರು ಕಲ್ಲು ಕ್ವಾರಿ ದಾಖಲೆ ಸರ್ ಯಾವ 25 ಕೋಟಿ ದಂಡ ಬಿದ್ದಿದೆ ಸರ್. ಇವತ್ತು ದಂಡ ಬಿದ್ದರೆ ಸತ್ಯದಿದೆ ಹೇಳ್ತೀವಿ ನಾವು. ಅದಕ್ಕೆ ಉತ್ತರ ಕೊಡಲಿ ಅವರು. ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ.